ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದೇನು ಮಿಸ್ಸು ಇಲ್ಲಿಗೆ ಬರಕ್ಕೆ ಹೇಳಿದ್ದೀರಾ? ನಾನು ನಿಮ್ಮ ಹತ್ರ ಮಾತಾಡಬೇಕಿತ್ತು. ಅಯ್ಯ, ನೀವು ಮಾತಾಡಕ್ಕೆ ಕರೆದಿದ್ದು ನಂಗೆ ಖುಷಿನೇಯ. ಆದರೆ ಮನೆಗೆ ಮಾತಾಡ್ಬೋದಿತ್ತಲ್ವೇ? ಏನೋ ಮುಖ್ಯವಾದ ದಿವಸ ಮಿಸ್ಸು? ಹೌದು ಶ್ರೀ. ಯಾಕೋ ನಿಮ್ಮನ್ನು ನೋಡ್ತಿದ್ರೆ ಹೆಂಗೆ ಹೇಳೋದು ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದಂಗೈತೆ. ಹೆಂಗೆ ಹೇಳೋದು ಅಂತ ಗೊತ್ತಿಲ್ಲ, ಆದರೆ ಹೇಳ್ದೇ ಇರೋಕ್ಕೂ ಆಗಲ್ಲ. ನಾನು ಮೇಷನ ಭೇಟಿ ಮಾಡ್ಕೊಂಡು ಬಂದೆ ಅಂತ ಹೇಳಿದ್ನಲ್ಲ, ಅವರು ಜಮೀನು ಮಾರಿದ ಕಾರಣ ಏನು ಅಂತ ನಿಮ್ಗೆ ಗೊತ್ತಾ ಶ್ರೀ? ಅವರಾಗೆ ಮಾರಿರೋದಲ್ಲ ಶ್ರೀ. ಅವ್ರನ್ನ ಒತ್ತಾಯ ಮಾಡಿ ಗದರಿಸಿ ಜಮೀನ್ ಪೇಪರ್ಗೆ ಸೈನ್ ಹಾಕ್ಸ್ಕೊಂಡಿದ್ದಾರೆ. ಏನು ಹೇಳ್ತಿದ್ರ ಮಿಸ್ಸು? ಯಾರು ಹಿಂಗೆ ಮಾಡಿದ್ದು? ಅದನ್ನ ಹೇಳಿದ್ರೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅಂತ ಗೊತ್ತಿಲ್ಲ. ಯಾರಾದ್ರೆ ಏನು ಮಿಸ್ಸು? ತಪ್ಪು ಮಾಡ್ತಾರ ನಾನು ಸುಮ್ಕೆ ಬಿಡೋಕ್ಕಿಲ್ಲ. ಯಾರು ಅಂತ ಹೇಳಿ. ನಿಮ್ಮವ್ವ. ಅಪ್ಪಯ್ಯ ವಾಗಿದ್ರ ಸ್ನೇಹ ಏನಂದ್ಲು? ಅಲ್ಲಿ ಏನಾಯ್ತು? ಅವಳು ಏನಾರ ನಿಮ್ಮ ಕೋಪ ಮಾಡ್ಕೊಂಡು ಕೂಗಾಡಿ ಕಿಚ್ಚಾಡದ್ಲಾ? ಇರಮ್ಮ ಸ್ವಲ್ಪ ಇರಮ್ಮ. ಯಾಕಮ್ಮ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀಯ ನೀನು? ಹಾ, ಹಿಂಗ್ ಕೇಳಿ ಕೃಷ್ಣಪ್ಪಣ್ಣ. ನಾನು ಹೇಳಿದ್ರೆ ಎಲ್ಲಿ ಕೇಳ್ತಾರೆ ಇವರು? ಸುಮ್ಕೆ ಟೆನ್ಷನ್ ಮಾಡ್ಕೋತಾರೆ. ನಾನು DC ಮೇಡಮ್ನ ಮೀಟ್ ಮಾಡಿದೆ. ಅವಳ ಫೈಲ್ಸ್ನೆಲ್ಲ ಕೊಟ್ಟೆ. ಆ ಸಿಂಗಮ್ ಮೇಲೆ ಅವ್ರಿಗೂ ಡೌಟ್ ಇದೆ ಅನ್ಸುತ್ತೆ. ಫೈಲ್ಸ್ ನೋಡಿದ್ಮೇಲೆ ಅವ್ರ ಮನಸ್ಸೊಳಗೆ ಏನೋ ಲೆಕ್ಕಾಚಾರ ಹಾಕ್ತಿದ್ರು. ಲೆಕ್ಕಾಚಾರ ಅಂದ್ರೆ ಈ ವಿಷಯನ ಆಲ್ರೆಡಿ ಅವರು ನಿರೀಕ್ಷೆ ಮಾಡ್ದಂಗಿತ್ತು. ಹೌದಾ? ಹಂಗಾರೆ ಸ್ನೇಹಿಗೆ ವಿಷಯ ಮೊದಲೇ ಗೊತ್ತಿತ್ತಾ? ಎಂಥ ಕಳ್ಳ ಆಗಿದ್ರು ಎಲ್ಲ ವಿಚಾರದಲ್ಲೂ ಎಸ್ಕೇಪ್ ಆಗಕ್ಕಾಗಲ್ಲ ಕಣಮ್ಮ. ಸಿಂಗಮ್ಮು ಎಷ್ಟೇ ಖತರ್ನಾಕ್ ಆಗಿದ್ರು ಸಣ್ಣ ಸುಳಿವು ಕೊಟ್ಟೇ ಇರ್ತಾಳೆ. ಅದರಲ್ಲೂ ನಿಮ್ಮ ತಂಗಿ DC ಪಕ್ಕ ಹಿಡ್ದಾಕ್ತಾರೆ, ನೋಡ್ತಿರು. ಇನ್ನೇನು ಸನ ಆಯ್ತು. ಕೃಷ್ಣಪ್ಪಣ್ಣ, ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.